2 ದಿನದ ಮುಂಚೆನೇ ಹೇಳಿದ್ದೀನಿ. ಹಿಂದೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿಯವ್ರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದಲೇ. ಈಗ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದಲೇ. ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ, ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ. ಸೂತ್ರಧಾರ ಯಾರು ಅಂದರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳೋ ಅಂತ ಆಸೆ ಬಂತು. ಕಾಂಗ್ರೆಸ್ ನಾಯಕರಲ್ಲಿರೋ ಮಾಹಿತಿ ಪ್ರಕಾರ ಸರ್ಕಾರ ಬಂದಾಗ 2.5 ವರ್ಷ ಅಂತೇಳಿ ತೀರ್ಮಾನ ಆಗಿದೆ. ಅದು ನವೆಂಬರ್ಗೆ ಕಂಪ್ಲೀಟ್ ಆಗುತ್ತೆ. ನವೆಂಬರಲ್ಲಿ ಹಸ್ತಾಂತರ ಆಗಬೇಕು. ಆದರೆ ಈಗ ಹಸ್ತಾಂತರ ಮಾಡೋ ಮನಸ್ಸು ಸಿದ್ದರಾಮಯ್ಯನವ್ರಿಗಿಲ್ಲ. ಅದಕ್ಕೆ ಇವ್ರನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು, ಆ ಥರದ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಅದ್ರ ಮೂಲಕ ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಅವರಿರ್ಬೋದು, ಮಹದೇವಪ್ಪ ಇರ್ಬೋದು, ಎಲ್ಲರೂ ಕೂಡ ಫೀಲ್ಡ್ಗಿಳಿದು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಈಗ ನನಗನ್ನಿಸ್ತೈತೆ ಡಿ ಕೆ ಒಬ್ಬಂಟಿ ಔಟಿದ್ದಾರೆ ಅನಿಸ್ತದೆ. ಅವ್ರಿಗೆ ಯಾರೂ ಇಲ್ಲ. ಅವರೇ ಹೇಳಿದಾರಲ್ಲ, ಯಾವ ಎಮ್ ಎಲ್ ಎನೂ ನನ್ನ ಹಿಂದೆ ಬರೋದು ಬೇಡ ಅಂತ. ಯಾಕೆ ಹೇಳಿದ್ದಾರೆ ಅಂದರೆ ಯಾರು ಇಲ್ಲ ಅಂತ ಇರ್ಬೋದು. ಈಗ ಹೈಕಮಾಂಡ್ ಪಾದವೇ ಗತಿ ಅಂತೇಳಿ ಹೈಕಮಾಂಡ್ ಪಾದದ ಹತ್ರ ಕೂತಿದ್ದಾರೆ.